KRS ಡ್ಯಾಮ್ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿದವನು ಟಿಪ್ಪು ಸುಲ್ತಾನ್ ಅನ್ನುವ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಏನು KRS ಡ್ಯಾಮ್ ಮತ್ತು ಟಿಪ್ಪು ಸುಲ್ತಾನ್ಗೆ ಇರೋ ಸಂಬಂಧ? KRS ಡ್ಯಾಮ್ನ ಕಟ್ಟಿದ್ದು ಯಾರು? ಒಂದೊಂದಾಗಿ ಇದರ ನೋಟಗಳನ್ನು ನೋಡ್ತಾ ಹೋಗೋಣಂತೆ. ನೀವು ಇದುವರೆಗೂ ಜೇನಗಿರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. KRS ಡ್ಯಾಂಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್. KRS ಜಲಾಶಯಕ್ಕೆ ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ್. KRS ಡ್ಯಾಮ್ಗೆ ಮೊದಲು ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್. ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು. ಈ ಬಗ್ಗೆ KRS ಗೇಟ್ನ ಹೆಬ್ಬಾಗಿಲಿನಲ್ಲಿ ಸಾಕ್ಷಿ ಇದೆ. ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಗಳಲ್ಲಿ ಒಬ್ಬರು ಮುಖ್ಯರಾದಂತಹ HC ಮಹದೇವಪ್ಪನವರು KRS ಡ್ಯಾಮ್ನ ಕಟ್ಟಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಬಹಳ ಸುದ್ದಿಗೆ ಗ್ರಾಸ ಆಗಿದೆ. ಹೌದಾ, ಮಹದೇವಪ್ಪನವರು ಈ ಥರ ಹೇಳಿದಾರೆ ಅಂತ ನೋಡಿದಾಗ ಮಹದೇವಪ್ಪನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. KRS ಡ್ಯಾಮ್ನ ಕಟ್ಟಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳಿಲ್ಲ, ಆದರೆ KRS ಡ್ಯಾಮ್ನ ಕಟ್ಟಬೇಕು ಅನ್ನುವ ಕನಸು ಕಂಡಿದ್ದ ಅಂತ ನಾನು ಹೇಳಿದ್ದೀನಿ. ಅದಕ್ಕೆ ಬೇಕಾದಂತಹ ಸಾಕ್ಷಿ ಪುರಾವೆಗಳಿದ್ದಾವೆ, ಸಂಶೋಧಕರು ಅದರ ಬಗ್ಗೆ ಮಾತಾಡಲಿ ಅಂತ ಮಹದೇವಪ್ಪನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲೇ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ನೀವಾಗಲೇ ಗಮನಿಸಿದಂತೆ ಪ್ರತಾಪ್ ಸಿಂಹ ಅವರು ಮಾತಾಡಿದ್ದಾರೆ, BJP ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಮಾತಾಡಿದ್ದಾರೆ, ಇನ್ನೂ ಸಾಕಷ್ಟು ಜನ ಮಾತಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಟಿಪ್ಪು ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ನಾವು ಇಲ್ಲಿ ಈ ವಿಡಿಯೋದಲ್ಲಿ ಗಮನಿಸಬೇಕಾದಂತಹ ಬಹಳ ಮುಖ್ಯವಾದ ವಿಚಾರ ನಾವು ಯಾಕೆ ಮಾತಾಡಬೇಕು? KRS ಡ್ಯಾಮ್ನ ಮಧ್ಯದಲ್ಲಿ ಇಟ್ಕೊಂಡು ನಾವು ಟಿಪ್ಪುವನ್ನು ಅವಮಾನಿಸ್ತಾ ಇದೀವ. ಹಾಗಾದರೆ ಟಿಪ್ಪು ಏನು ಮಾಡೇ ಇಲ್ವಾ? ಟಿಪ್ಪುವನ್ನು ಅಪ್ಪಿಕೊಳ್ಳುವ ಬರದಲ್ಲಿ ನಾವು ನಾಲ್ವಡಿ ಕೃಷ್ಣರಾಜರು ಏನು ಮಾಡೇ ಇಲ್ವಾ? ಅವರ ಕೊಡುಗೆ ಈ ನಾಡಿಗೆ ಏನು ಇಲ್ವಾ? ರಾಜಕಾರಣಿಗಳು ಏನು ಬೇಕಾದ್ರೆ ಮಾತಾಡ್ತಾರೆ. ಮಹದೇವಪ್ಪನವರು ಯಾವ ಕಾರಣಕ್ಕೋಸ್ಕರ ಮಾತಾಡೋದೋ ಗೊತ್ತಿಲ್ಲ, ಎಲ್ಲೋ ಭಾಷಣ ಮಾಡ್ಬೇಕಾದ್ರೆ ಮಾತಾಡಿದ್ದಾರೆ. ಯಾಕಾಗಿ ಮಾತಾಡೋದು ಅನ್ನೋದು ಬೇರೆ ವಿಚಾರ. ಅದನ್ನು ಒಪ್ಕೊಳ್ಳೋದು ಬಿಡೋದು ನಾಡಿನ ಪ್ರಜ್ಞಾವಂತರಾದಂಥ ನಮ್ಮ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ. ಒಂದು ವಿಚಾರ ನಿಮ್ಮ ವಿಷಯಕ್ಕೆ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೀನಿ. ಟಿಪ್ಪು ಸುಲ್ತಾನ್ ಆ ಜಾಗದಲ್ಲಿ ಡ್ಯಾಮ್ ಕಟ್ಟಬೇಕು ಅನ್ನುವ ಕನಸನ್ನು ಕಂಡಿದ್ದ, ಅದಕ್ಕೆ ಶಂಕುಸ್ಥಾಪನೆ ಕೂಡ ಮಾಡಿದ್ದ ಅಂತೇಳಿ KRS ಆವರಣದಲ್ಲಿರತಕ್ಕಂತಹ ಒಂದು ಶಾಸನ ಹೇಳುತ್ತೆ. ಆ ಶಾಸನ ಇದ್ದಿದ್ದು ಯಾವಾಗ? 1794ನೇ ಇಸ್ವಿಯಲ್ಲಿ ಶಂಕುಸ್ಥಾಪನೆ ಮಾಡಿದ್ದಷ್ಟೇ. ಆ ಶಂಕುಸ್ಥಾಪನೆಯ ಆ ಶಾಸನದಲ್ಲಿ ಏನಂತ ಹೇಳಲಾಗಿದೆ? ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟಿದ ದಿವಸದ ನೆನಪಿಗೋಸ್ಕರ ನಾನು ರೈತರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಅಣೆಕಟ್ಟನ್ನು ಕಟ್ಟುವ ಯೋಜನೆಯನ್ನು ಹಾಕೊಂಡಿದ್ದೀನಿ. ಅದಕ್ಕೆ ಪೂರ್ತಿ ನೆರವೇರುವ ಎಲ್ಲ ಶಕ್ತಿಯನ್ನು ಭಗವಂತ ನನಗೆ ಕರುಣಿಸಲಿ ಅಂತೇಳಿ ಆ ಶಾಸನದಲ್ಲಿ ಹೇಳಿದ್ದಾನೆ. ಹಾಗಂತೇಳಿ 1794ನೇ ಇಸ್ವಿಯಲ್ಲಿ ಅಣೆಕಟ್ಟು ನಿರ್ಮಾಣ ಆಗೋಯ್ತಾ? ಖಂಡಿತ ಆಗಲಿಲ್ಲ. ಡ್ಯಾಮ್ ಆಗಿದ್ದೆ ಯಾವಾಗ? 1911ನೇ ಇಸ್ವಿಗೆ KRS ಡ್ಯಾಮ್, ಕೃಷ್ಣರಾಜ ಕನ್ನಂಬಾಡಿ ಕಟ್ಟೆ ಅಂತ ನಾವೇನು ಕರಿತೀವಿ, ಅದು ಕಟ್ಟೋದಕ್ಕೆ ಶುರುವಾಗಿದ್ದು 1911ರಲ್ಲಿ. ಯಾರು ಇದ್ದಿದ್ದವಾಗ? ಮೈಸೂರು ಸಂಸ್ಥಾನದ ರಾಜ್ಯವನ್ನು ಆಳ್ತಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 20-30 ದಶಕಗಳ ಕಾಲ ಬಹಳ ಶ್ರಮವಹಿಸಿ ಕಟ್ಟಿದಂತಹ ಅಣೆಕಟ್ಟು. ನಾಡಿನ ಬಹಳ ಜನಕ್ಕೆ ಬೇಕಾದಂತಹ ಒಂದು ಕೆಲಸ ಮಾಡಬೇಕು ಅನ್ನೋ ತುಂಬ ದೀಶಕ್ತಿ ಇಟ್ಕೊಂಡು ಮುಂದಡಿ ಇಟ್ಟಂತಹ ಕೆಲಸ ಕನ್ನಂಬಾಡಿ ಕಟ್ಟೆ ಆಯಿತು, ಅಂದರೆ KRS ಡ್ಯಾಮ್ದು. ಹಾಗಾದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೆಲಸ ಮಾಡಿಲ್ಲ ಅಂತ ನಾವು ಹೇಳೋಕ್ಕಾಗತ್ತಾ? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆ 20-30 ವರ್ಷದ ಅವಧಿಯಲ್ಲಿ ಪಟ್ಟಂಥ ಕಷ್ಟವನ್ನು ನಾವು ಇತಿಹಾಸದಲ್ಲಿ ಓದಿದ್ದೀವಿ. ಮನೆಯಲ್ಲಿದ್ದಂತಹ ಒಡವೆಗಳನ್ನು ಇಟ್ಟು ಏನೆಲ್ಲ ಕಷ್ಟಪಟ್ಟು ಒಂದು ಸಣ್ಣ ಕೆರೆ ಕಟ್ಟಬೇಕು, ಸಣ್ಣ ಕಲ್ಯಾಣಿ ಕಟ್ಟಬೇಕಾದ್ರೆ ನಿಮ್ಗೆ ಕಷ್ಟ ಆಗುತ್ತೆ ಅಂತದ್ರಲ್ಲಿ ಒಂದು ದೊಡ್ಡ ಡ್ಯಾಮ್ ಕಟ್ಟುವಾಗ, ಅದು ರಾಜಪ್ರಭುತ್ವ ವ್ಯವಸ್ಥೆಯಲ್ಲಿದ್ದಾಗ. ಸ್ನೇಹಿತರೆ, ಇದೇ ಸಮಯದಲ್ಲಿ ನಿಮಗೆ ಒಂದು ವಿಷಯ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ. 1700ನೇ ಇಸ್ವಿಯಲ್ಲಿ ಟಿಪ್ಪು ಸುಲ್ತಾನ್ ಆಳ್ತಾ ಇದ್ನಲ್ಲ, ಹರಪ್ಪ ಇದರಲ್ಲಿ ಆಳ್ತಾ ಇದ್ನಲ್ಲ, ಆ ಟೈಮಲ್ಲಿ ಯಾವುದೇ ಅಣೆಕಟ್ಟುಗಳು ಭಾರತ ದೇಶದಲ್ಲೇ ಆಗಿರಲಿಲ್ಲ. ಒಂದು ಡ್ಯಾಮ್ ಆಗಿತ್ತು, ಅದು ಚೋಳರ ಕಾಲದಲ್ಲಿ, ಕ್ರಿಸ್ತಪೂರ್ವ ಅಂತ ಹೇಳೋಕ್ಕಾಗತ್ತೆ, ಚೋಳರ ಕಾಲದಲ್ಲಿ ಕಟ್ಟಿದಂತಹ ಒಂದು ಕಲ್ಲನೈ ಡ್ಯಾಮ್ ಅನ್ನೋದು ಅಣೆಕಟ್ಟು ಅಂತಲೇ ಅದನ್ನು ಕರೀತಾರೆ. ಕರಿಕಾಲನ ಚೋಳನ ಕಾಲದಲ್ಲಿ ಆಗಿದಂತಹ ಒಂದು ಡ್ಯಾಮ್. 300 ಮೀಟರ್ ಅಗಲದ ಆ ಡ್ಯಾಮ್ನ ಆಗ ನಿರ್ಮಾಣ ಮಾಡಿದರು. ಈಗ ವಿಷಯಕ್ಕೆ ಬರೋಣಂತೆ. ನಮಗೆ ನಮ್ಮ ನಾಡಿನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ, ಬೆಳೆದು ಬಂದ ಬೆಳವಣಿಗೆಗಳ ಬಗ್ಗೆ ನಮಗೆ ಎಷ್ಟು ಗೊತ್ತಿರಬೇಕು? ಮಹದೇವಪ್ಪ, ಪ್ರತಾಪ್ ಸಿಂಹ, ವಿಜಯೇಂದ್ರ ಅವ್ರನ್ನೆಲ್ಲ ಬಿಟ್ಬಿಡೋಣಂತೆ. ಅವರಿಗೆ ಟಿಪ್ಪು ಸುಲ್ತಾನ್ ವಿರೋಧಿಸಿದ 4 ಮತ ಹೆಚ್ಚು ಬೀಳ್ಬೋದು, ವಿರೋಧವಾಗಿ ಮಾತಾಡೋದು 4 ಓಟು ಜಾಸ್ತಿ ಬೀಳ್ಬೋದು. ಅದು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಅದು ಯಾರೇ ಆಗಿರ್ಬೋದು. ಆದರೆ ನಮಗೆ ಬೇಕಾಗಿರತಕ್ಕಂಥ ನೋಟ ಎಂಥದ್ದಿರಬೇಕು? ಸ್ನೇಹಿತರೆ, ಒಂದು ಉದಾಹರಣೆ ಹೇಳ್ತೀನಿ. ಹಾಸನ, ಇಲ್ಲಿ ಒಂದು ಏರ್ಪೋರ್ಟ್ ಆಗಬೇಕು ಅಂತ 1990ನೇ ಇಸ್ವಿಯಲ್ಲಿ ಧ್ವನಿ ಎತ್ತದವರು ಮಾಜಿ ಪ್ರಧಾನಿಗಳಾದಂತಹ HD ದೇವೇಗೌಡರು. 1990, ಇವಾಗ ಎಷ್ಟು? 2025ನೇ ಇಸ್ವಿ. ಈಗಲೂ ಏರ್ಪೋರ್ಟ್ ಆಗಿದೆ ಹಾಸನದಲ್ಲಿ? ಆಗಿಲ್ಲ.
ಅದರ ನಡುವೆ ಭಾಳಷ್ಟು ಜನ ಮುಖ್ಯಮಂತ್ರಿಗಳು ಬಂದವರು, ಸಾಕಷ್ಟು ಜನ ಪ್ರಧಾನಮಂತ್ರಿಗಳು ಬಂದವರು. ಆದರೂ ಕೂಡ ಹಾಸನದಲ್ಲಿ ಏರ್ಪೋರ್ಟ್ ಆಗಿಲ್ಲ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಮೋದಿ ಪ್ರಧಾನಮಂತ್ರಿಗಳಾಗಿದ್ದಾರೆ. ಈಗಲಾದರೂ ಕೂಡ ಏರ್ಪೋರ್ಟ್ ಆಗಿದೆಯಾ? ಆಗಿಲ್ಲ. ಮುಂದೆ ಬರುವ ಯಾರೋ CM ಇದ್ದಾಗ ಆಗ್ಬೋದು. ಹಾಗಂತ ಹೇಳಿ ಹಾಸನದ ಏರ್ಪೋರ್ಟ್ ವಿಚಾರದಲ್ಲಿ ದೇವೇಗೌಡರದ್ದು ಏನು ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಹೇಳ್ತೀರಾ? ಸಾಧ್ಯ ಇದೆಯೇ ಆ ರೀತಿ ಹೇಳೋದಕ್ಕೆ? ನಮಗೆ ಟಿಪ್ಪು ಒಬ್ಬ ಮುಸ್ಲಿಂ ರಾಜ ಅನ್ನೋ ಕಾರಣಕ್ಕೋಸ್ಕರ ಟಿಪ್ಪು ಏನೂ ಮಾಡೇ ಇಲ್ಲ ಅಂತ ಹೇಳೋದು. ಮೈಸೂರು ಸಂಸ್ಥಾನದ ಒಡೆಯರ ಸಾಮಂತ ರಾಜರಾಗಿದ್ದರು. ಬ್ರಿಟಿಷರಿಗೂ ಕೂಡ ಅವರು ಮಾತುಕತೆ ಒಪ್ಪಂದ ಮಾಡಿಕೊಂಡು ಕಪ್ಪ ಕಾಣಿಕೆ ಸಲ್ಲಿಸಿ ರಾಜ್ಯಭಾರ ನಡೆಸ್ತಾ ಇರೋದು ಅಂತೇಳಿ ಅವ್ರನ್ನ ಏನು ಮಾಡಿಲ್ಲ ಅಂತ ಹೇಳೋಕ್ಕಾಗತ್ತಾ? ಎಲ್ಲ ಆಯಾ ಕಾಲದ ಬಿಕ್ಕಟ್ಟುಗಳಲ್ಲಿ ಒಬ್ಬೊಬ್ಬರು ನಡ್ಕೊಂಡ ರೀತಿಗಳು. ನಾವು ಇತಿಹಾಸವನ್ನು ನೋಡುವಾಗ ಸ್ಥಿತಪ್ರಜ್ಞರಾಗಿರಬೇಕು. ರಾಜಕಾರಣಿಗಳ ಥರ ಲಾಭ ಪಡ್ಕೊಳ್ಳೋಕ್ಕೋಸ್ಕರ ನಾವು ಏನನ್ನೂ ಮಾತಾಡಬಾರ್ದು. ನಮಗಾದ್ರೂ ಕೂಡ ಒಂದು ತಜ್ಞೆ ಅಂತ ಇರಬೇಕಾಗತ್ತೆ. ಸ್ನೇಹಿತರೆ, ಆ ನಿಟ್ಟಿನಲ್ಲಿ ಕನ್ನಡ ನಾಡು ಮರೆಯಬಾರದ 2 ಹೆಸರುಗಳಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಟಿಪ್ಪು ಸುಲ್ತಾನ್, ಇವರನ್ನು ನಾವು ಯಾವತ್ತೂ ಕೂಡ ಮರೆಯೋಂಗಿಲ್ಲ. ಟಿಪ್ಪು ಸುಲ್ತಾನ್ ಮಾಡಿದಂತಹ ದೊಡ್ಡ ಸಾಧನೆಗಳ ಪಟ್ಟಿನೇ ಇದೆ. ಒಂದಷ್ಟು ಬೇರೆ ಬೇರೆ ವಿಚಾರಗಳು ಇರ್ಬೋದು, ಇದಾವೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದೇ ರೀತಿ ನಾಲ್ವಡಿ ಕೃಷ್ಣರಾಜ ಒಡೆಯರದ ಸಾಧನೆಗಳ ಪಟ್ಟಿನೂ ಕೂಡ ನಾವು ನೋಡ್ಬೋದು. ಆ ಎರಡನ್ನೂ ಬೇರೆ ಬೇರೆ ಇಟ್ಟು ನಾವು ಏನು ಸಾಧನೆ ಮಾಡಬೇಕು ಅಂತ ಹೊರಟಿದ್ದೀವಿ. ನಾಲ್ವಡಿ ಕೃಷ್ಣರಾಜ ಒಡೆಯರು KRS ಕಟ್ಟಿದ್ದರಿಂದ ಹಿಡಿದು ಸಾಹಿತ್ಯ ಪರಿಷತ್ ಕಟ್ಟಿದ್ದರಿಂದ ಹಿಡಿದು ಏನೇನೆಲ್ಲ ಕೆಲಸ, ಎಷ್ಟೊಂದು ಕಾರ್ಖಾನೆಗಳನ್ನು ತಂದರು. ಆಗ ತಾನೇ ಜಗತ್ತು ಜಾಗತಿಕವಾಗಿ ಕಾರ್ಖಾನೆಗಳಿಗೆ ಅಥವಾ ಅಭಿವೃದ್ಧಿಗೆ ತೆರೆದುಕೊಳ್ತಂಥ ಸಮಯದಲ್ಲಿ, ಆ ಸಮಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಒಬ್ಬ ಆಕ್ಟಿವ್ ರಾಜನಾಗಿ ಅಥವಾ ಒಬ್ಬ ಆಡಳಿತಗಾರನಾಗಿ ಏನು ಮಾಡಬೇಕಾಯಿತು ಅದನ್ನು ಮಾಡಿದ್ದಾರೆ. ಇನ್ನು ಬ್ರಿಟಿಷರು ನಮ್ಮನ್ನು ಆಳ್ತಿದ್ದಂಥ ಕಾಲದಲ್ಲಿ ಬ್ರಿಟಿಷರ ಜೊತೆಗೆ ಸ್ವತಂತ್ರ ಸಂಗ್ರಾಮವನ್ನು ಕೂಡ ಮಾಡಿಕೊಂಡು ಭೂ ಸುಧಾರಣೆ ಕಾಯ್ದೆ ಬಗ್ಗೆ ಮಾತಾಡಿದಂತಹ ವ್ಯಕ್ತಿ ಟಿಪ್ಪು ಸುಲ್ತಾನ್. ರೇಷ್ಮೆಯನ್ನು ನಮ್ಮ ನಾಡಿಗೆ ಪರಿಚಯ ಮಾಡಿಸಿದಂಥವನು ಟಿಪ್ಪು ಸುಲ್ತಾನ್. ಎಲ್ಲದವೂ ಸಾಧನೆಗಳಿದ್ದಾವೆ. ಹೇಳಿ ಕೇಳಿ ಅವರು ರಾಜರುಗಳು. ಈಗಿನಂತೆ ಡೆಮಾಕ್ರಸಿ ಇತ್ತಿಲ್ಲ ಅವಾಗ. ನಮ್ಮಿಂದ ಆಯ್ಕೆ ಆದಂಥವರಲ್ಲ ಅವರು. ನಮ್ಮ ಮೇಲೆ ಅವರು ಕಬ್ಜಾ ಮಾಡಿ, ನಮ್ಮ ಮೇಲೆ ಅವರು ದಾಳಿ ಮಾಡಿ ನಮ್ಮನ್ನು ಅವರು ಒಪ್ಪಿಸ್ಬೇಕಾಗಿತ್ತು. ನಮಗಿಷ್ಟು ಕಷ್ಟ ನಾವು ಆ ರಾಜ್ಯವನ್ನು ಒಪ್ಪಲೇಬೇಕಾಗಿತ್ತು. ಅದರಲ್ಲಿ ಒಬ್ಬರು ಜನಪರ ರಾಜರುಗಳು, ಜನಪರ ಕೆಲಸಗಳನ್ನು ಅಂತ ಕೆಲವು ರಾಜರುಗಳು ಮಾಡಿದ್ದಾರೆ. ಅದರಲ್ಲಿ ಟಿಪ್ಪು ಸುಲ್ತಾನು ಕೂಡ ಮುಖ್ಯ ಆಗ್ತಾನೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಕೂಡ ಮುಖ್ಯ ಆಗ್ತಾರೆ. ಇದೆಲ್ಲವ ನಾವು ನೋಡಬೇಕಾಗಿರ್ತಕ್ಕಂಥ ರೀತಿ. ಇನ್ನು ಲಾಭ ಇದ್ದಂಥವರು ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಂಡು ಹೋಗ್ತಾರೆ. ಮಹದೇವಪ್ಪನವ್ರು ಯಾವ ಕಾರಣಕ್ಕೋಸ್ಕರ ಮಾತಾಡಿದ್ರು ಗೊತ್ತಿಲ್ಲ. ಕಾಂಗ್ರೆಸ್ ಅನ್ನೋ ಕಾರಣಕ್ಕೆ ಮಹದೇವಪ್ಪನ ಮೇಲೆ ಮಾತಾಡ್ತಿದ್ದಾರೆ. ಮಾತಾಡಲಿ, ಒಳ್ಳೆಯದು. ಅವರ ರಾಜಕಾರಣನೇ ಹೆಂಗಿದೆ ಅಂತಂದಾಗ ನಮ್ಮ ಮಾಡೇ ಬರ ಏನೂ ಮಾಡೋಕ್ಕಾಗಲ್ಲ. ಇನ್ನು ವಿಜಯೇಂದ್ರ, ಪ್ರತಾಪ್ ಸಿಂಹ, ಸೋ ಯಾರ್ಯಾರು ಅವರು ಕೂಡ ಏನೋ ಮಾತಾಡ್ತಿದ್ದಾರೆ. ಟಿಪ್ಪು ಸುಲ್ತಾನ್ ಮುಸ್ಲಿಂ ರಾಜ ಅನ್ನೋ ಕಾರಣಕ್ಕೋಸ್ಕರ ಅನ್ನೋದಾದರೆ ನಮ್ಮ ಮನೆ ಬರ ಅಂತ ನಾವು ತಿಳ್ಕೊಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ನಾಡಿನ ಪ್ರಜೆಗಳಾದ ನಾವು ಎಚ್ಚೆತ್ತುಕೊಳ್ಳದೆ ಹೋದರೆ ಈ ರಾಜಕಾರಣಿಗಳು ಕೊಟ್ಟಂತಹ ಈ ಮಾತಿಗೋಸ್ಕರ ಇಡೀ ಒಂದು ದಿವಸದ ಸಬ್ಜೆಕ್ಟ್ ಹೋಗುತ್ತೆ. ಎಷ್ಟೆಲ್ಲ ಅಭಿವೃದ್ಧಿಯ ಕೆಲಸಗಳನ್ನು ಇತಿಹಾಸದಲ್ಲಾಗಿದೆ ಅನ್ನೋದನ್ನು ನಾವು ಸ್ಥಿತಪ್ರಜ್ಞರಾಗಿ ನೋಡೋದನ್ನು ಕಲಿಯೋಣಂತೆ. ರಾಜಕಾರಣಿಗಳು ಕೆಲಸ ಮಾಡ್ತಿದ್ದಾರೆ, ಅವ್ರದ್ದೇ ಅದು ಬೇರೆ ನೋಟ ಇದೆ, ಅವರ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಚೆನುಗಿರಿ ಇದು ನಿಮ್ಮ ದನಿ.